ಡಿ ಕೆ ಶಿವಕುಮಾರ್ ಅವರು ಎಲ್ಲ ವಿಚಾರದಲ್ಲಿಯೂ ಕೂಡ ತಾಳ್ಮೆಯನ್ನು ವಹಿಸಿದ್ದಾರೆ. ಕಾದು 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 ಕಡೆಗೆ ಬಂಡೆ ಬ್ಲಾಸ್ಟ್ ಆದರೆ ಆ ಪರಿಣಾಮ ಹೇಗಿರುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಹೈಕಮಾಂಡ್ ಬಹಳ ವಿಳಂಬ ಮಾಡ್ತಾ ಇದೆ. ಎಷ್ಟು ಅಂತ ಕಾಯೋದು ಡಿ ಕೆ ಶಿವಕುಮಾರ್? ಮಾತುಕತೆ ಈ ಕರೀತಾರೆ, ಆ ಕರೀತಾರೆ, ಕರೀತಾನೆ ಇಲ್ಲ. ಅದ್ರ ಬಗ್ಗೆ ಮಾತಾಡ್ತೂ ಇಲ್ಲ. ಕರೀತಾರೆ ಅಂತ ಎದುರು ನೋಡ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಸ್ಪಷ್ಟ ಚಿತ್ರಣಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಡಿ ಕೆ ಶಿವಕುಮಾರ್. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಹೈಕಮಾಂಡ್ ಭೇಟಿಗೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇನ್ನೂ ಒಂದು ಆಶಾಭಾವ ಇದೆ ಅವರಿಗೆ. ಹೈಕಮಾಂಡ್ ನನ್ನ ಪ್ರಯತ್ನಕ್ಕೆ, ನನ್ನ ಶ್ರಮಕ್ಕೆ ಫಲವನ್ನ ಕೊಡ್ತಾರೆ, ಕೂಲಿ ಕೊಡ್ತಾರೆ ಅನ್ನೋಂಥ ಲೆಕ್ಕಾಚಾರದಲ್ಲಿ. ಸೊ ಸಂಕ್ರಾಂತಿ ಮರುದಿನ ಅಂದರೆ ಜನವರಿ 16ನೇ ತಾರೀಕು ದೆಹಲಿಗೆ ಹೋಗೋದಕ್ಕೆ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ನಾಯಕತ್ವ ಸಂಬಂಧ ಹೈಕಮಾಂಡ್ ನಾಯಕರ ಭೇಟಿಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಶತಾಯಗತಾಯ ಸಿಎಂ ಗಾದಿಯನ್ನ ಪಡಿಲೇಬೇಕು ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಂಕ್ರಾಂತಿ ನಂತರ ಹಾಗಿದ್ದರೆ ಕ್ರಾಂತಿನ? ದೆಹಲಿ ಭೇಟಿಯ ಬಗ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆಗೆ ಡಿಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ದೆಹಲಿ ಭೇಟಿಯ ವೇಳೆ ಸೋನಿಯಾ ಗಾಂಧಿ ಭೇಟಿಯನ್ನ ಮಾಡಿಸೋದಕ್ಕೂ ಒತ್ತಾಯ ಮಾಡಿದ್ದಾರೆ. ಇವರೆಲ್ಲರ ಜೊತೆಗೆ ನಾನು ಮಾತಾಡಲೇಬೇಕು ಅಂತ. ಸೊ ರಾಹುಲ್ ಭೇಟಿಗೂ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿದ್ದಾರೆ ಡಿ ಕೆ ಶಿವಕುಮಾರ್. ಒಂದು ಸ್ಪಷ್ಟ ಚಿತ್ರಣ ಬೇಕು, ಒಂದು ಕ್ಲಿಯರ್ ಮೆಸೇಜ್ ಬೇಕು ಅನ್ನುವಂತಹ ಹಠ ಡಿ ಕೆ ಶಿವಕುಮಾರ್ ಅವರದ್ದು. ಇವರು ಕೊಡ್ತಾನೂ ಇಲ್ಲ, ಕೊಡಲ್ಲ ಅಂತ ಹೇಳ್ತಾನೂ ಇಲ್ಲ. ಹೀಗೆ ಆದರೆ ಏನು ಕತೆ ಅಂತ ತಾಳ್ಮೆಯಿಂದ ಕಾದು ಕುಳಿತಿರುವ ಡಿ ಕೆ ಶಿವಕುಮಾರ್ ಬಂಡೆ ಒಂದು ಸರಿ ಬ್ಲಾಸ್ಟ್ ಆದರೆ ಕಾಂಗ್ರೆಸ್ ಮೇಲೆ ಆಗುವಂಥ ಪರಿಣಾಮಗಳೇನು, ಇದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ ಯೋಚನೆ ಮಾಡಬಹುದು. ಹೀಗಾಗಿ ಡಿ ಕೆ ಶಿವಕುಮಾರ್ 16ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರ ಆಗುವಂಥ ಬೆಳವಣಿಗೆ ಏನು ಅನ್ನುವಂಥದ್ದು ಸದ್ಯಕ್ಕಿನ ಕುತೂಹಲವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲ ವಿಚಾರದಲ್ಲಿಯೂ ಕೂಡ ತಾಳ್ಮೆಯನ್ನು ವಹಿಸಿದ್ದಾರೆ. ಕಾದು 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 ಕಡೆಗೆ ಬಂಡೆ ಬ್ಲಾಸ್ಟ್ ಆದರೆ ಆ ಪರಿಣಾಮ ಹೇಗಿರುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಹೈಕಮಾಂಡ್ ಬಹಳ ವಿಳಂಬ ಮಾಡ್ತಾ ಇದೆ. ಎಷ್ಟು ಅಂತ ಕಾಯೋದು ಡಿ ಕೆ ಶಿವಕುಮಾರ್? ಮಾತುಕತೆ ಈ ಕರೀತಾರೆ, ಆ ಕರೀತಾರೆ, ಕರೀತಾನೆ ಇಲ್ಲ. ಅದ್ರ ಬಗ್ಗೆ ಮಾತಾಡ್ತೂ ಇಲ್ಲ. ಕರೀತಾರೆ ಅಂತ ಎದುರು ನೋಡ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಸ್ಪಷ್ಟ ಚಿತ್ರಣಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಡಿ ಕೆ ಶಿವಕುಮಾರ್. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಹೈಕಮಾಂಡ್ ಭೇಟಿಗೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇನ್ನೂ ಒಂದು ಆಶಾಭಾವ ಇದೆ ಅವರಿಗೆ. ಹೈಕಮಾಂಡ್ ನನ್ನ ಪ್ರಯತ್ನಕ್ಕೆ, ನನ್ನ ಶ್ರಮಕ್ಕೆ ಫಲವನ್ನ ಕೊಡ್ತಾರೆ, ಕೂಲಿ ಕೊಡ್ತಾರೆ ಅನ್ನೋಂಥ ಲೆಕ್ಕಾಚಾರದಲ್ಲಿ. ಸೊ ಸಂಕ್ರಾಂತಿ ಮರುದಿನ ಅಂದರೆ ಜನವರಿ 16ನೇ ತಾರೀಕು ದೆಹಲಿಗೆ ಹೋಗೋದಕ್ಕೆ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ನಾಯಕತ್ವ ಸಂಬಂಧ ಹೈಕಮಾಂಡ್ ನಾಯಕರ ಭೇಟಿಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಶತಾಯಗತಾಯ ಸಿಎಂ ಗಾದಿಯನ್ನ ಪಡಿಲೇಬೇಕು ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಂಕ್ರಾಂತಿ ನಂತರ ಹಾಗಿದ್ದರೆ ಕ್ರಾಂತಿನ? ದೆಹಲಿ ಭೇಟಿಯ ಬಗ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆಗೆ ಡಿಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ದೆಹಲಿ ಭೇಟಿಯ ವೇಳೆ ಸೋನಿಯಾ ಗಾಂಧಿ ಭೇಟಿಯನ್ನ ಮಾಡಿಸೋದಕ್ಕೂ ಒತ್ತಾಯ ಮಾಡಿದ್ದಾರೆ. ಇವರೆಲ್ಲರ ಜೊತೆಗೆ ನಾನು ಮಾತಾಡಲೇಬೇಕು ಅಂತ. ಸೊ ರಾಹುಲ್ ಭೇಟಿಗೂ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿದ್ದಾರೆ ಡಿ ಕೆ ಶಿವಕುಮಾರ್. ಒಂದು ಸ್ಪಷ್ಟ ಚಿತ್ರಣ ಬೇಕು, ಒಂದು ಕ್ಲಿಯರ್ ಮೆಸೇಜ್ ಬೇಕು ಅನ್ನುವಂತಹ ಹಠ ಡಿ ಕೆ ಶಿವಕುಮಾರ್ ಅವರದ್ದು. ಇವರು ಕೊಡ್ತಾನೂ ಇಲ್ಲ, ಕೊಡಲ್ಲ ಅಂತ ಹೇಳ್ತಾನೂ ಇಲ್ಲ. ಹೀಗೆ ಆದರೆ ಏನು ಕತೆ ಅಂತ ತಾಳ್ಮೆಯಿಂದ ಕಾದು ಕುಳಿತಿರುವ ಡಿ ಕೆ ಶಿವಕುಮಾರ್ ಬಂಡೆ ಒಂದು ಸರಿ ಬ್ಲಾಸ್ಟ್ ಆದರೆ ಕಾಂಗ್ರೆಸ್ ಮೇಲೆ ಆಗುವಂಥ ಪರಿಣಾಮಗಳೇನು, ಇದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ ಯೋಚನೆ ಮಾಡಬಹುದು. ಹೀಗಾಗಿ ಡಿ ಕೆ ಶಿವಕುಮಾರ್ 16ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರ ಆಗುವಂಥ ಬೆಳವಣಿಗೆ ಏನು ಅನ್ನುವಂಥದ್ದು ಸದ್ಯಕ್ಕಿನ ಕುತೂಹಲವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲ ವಿಚಾರದಲ್ಲಿಯೂ ಕೂಡ ತಾಳ್ಮೆಯನ್ನು ವಹಿಸಿದ್ದಾರೆ. ಕಾದು 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 ಕಡೆಗೆ ಬಂಡೆ ಬ್ಲಾಸ್ಟ್ ಆದರೆ ಆ ಪರಿಣಾಮ ಹೇಗಿರುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಹೈಕಮಾಂಡ್ ಬಹಳ ವಿಳಂಬ ಮಾಡ್ತಾ ಇದೆ.
ಎಷ್ಟು ಅಂತ ಕಾಯೋದು ಡಿ ಕೆ ಶಿವಕುಮಾರ್? ಮಾತುಕತೆ ಈ ಕರೀತಾರೆ, ಆ ಕರೀತಾರೆ, ಈ ಕರೀತಾರೆ, ಆ ಕರೀತಾರೆ, ಕರೀತಾನೆ ಇಲ್ಲ. ಅದ್ರ ಬಗ್ಗೆ ಮಾತಾಡ್ತೂ ಇಲ್ಲ. ಕರೀತಾರೆ ಅಂತ ಎದುರು ನೋಡ್ತಾ ಇದ್ದಾರೆ DCM ಡಿ ಕೆ ಶಿವಕುಮಾರ್. ಸ್ಪಷ್ಟ ಚಿತ್ರಣಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಡಿ ಕೆ ಶಿವಕುಮಾರ್. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಹೈಕಮಾಂಡ್ ಭೇಟಿಗೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇನ್ನೂ ಒಂದು ಆಶಾಭಾವ ಇದೆ ಅವರಿಗೆ. ಹೈಕಮಾಂಡ್ ನನ್ನ ಪ್ರಯತ್ನಕ್ಕೆ, ನನ್ನ ಶ್ರಮಕ್ಕೆ ಫಲವನ್ನ ಕೊಟ್ಟೇ ಕೊಡ್ತಾರೆ, ಕೂಲಿ ಕೊಟ್ಟೇ ಕೊಡ್ತಾರೆ ಅನ್ನೋಂಥ ಲೆಕ್ಕಾಚಾರದಲ್ಲಿ. ಸೊ ಸಂಕ್ರಾಂತಿ ಮರುದಿನ ಅಂದರೆ ಜನವರಿ 16ನೇ ತಾರೀಕು ದೆಹಲಿಗೆ ಹೋಗೋದಕ್ಕೆ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ನಾಯಕತ್ವ ಸಂಬಂಧ ಹೈಕಮಾಂಡ್ ನಾಯಕರ ಭೇಟಿಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಶತಾಯಗತಾಯ ಸಿಎಂ ಗಾದಿಯನ್ನ ಪಡಿಲೇಬೇಕು ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಂಕ್ರಾಂತಿ ನಂತರ ಹಾಗಿದ್ದರೆ ಕ್ರಾಂತಿನ? ದೆಹಲಿ ಭೇಟಿಯ ಬಗ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆಗೆ DCM ಚರ್ಚೆಯನ್ನ ಮಾಡಿದ್ದಾರೆ. ದೆಹಲಿ ಭೇಟಿಯ ವೇಳೆ ಸೋನಿಯಾ ಗಾಂಧಿ ಭೇಟಿಯನ್ನ ಮಾಡಿಸೋದಕ್ಕೂ ಒತ್ತಾಯ ಮಾಡಿದ್ದಾರೆ. ಇವರೆಲ್ಲರ ಜೊತೆಗೆ ನಾನು ಮಾತಾಡಲೇಬೇಕು ಅಂತ. ಸೊ ರಾಹುಲ್ ಭೇಟಿಗೂ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿದ್ದಾರೆ ಡಿ ಕೆ ಶಿವಕುಮಾರ್. ಒಂದು ಸ್ಪಷ್ಟ ಚಿತ್ರಣ ಬೇಕು, ಒಂದು ಕ್ಲಿಯರ್ ಮೆಸೇಜ್ ಬೇಕು ಅನ್ನುವಂತಹ ಹಠ ಡಿ ಕೆ ಶಿವಕುಮಾರ್ ಅವರದ್ದು. ಇವರು ಕೊಡ್ತಾನೂ ಇಲ್ಲ, ಕೊಡಲ್ಲ ಅಂತ ಹೇಳ್ತಾನೂ ಇಲ್ಲ. ಹೀಗೆ ಆದರೆ ಏನು ಕತೆ ಅಂತ ತಾಳ್ಮೆಯಿಂದ ಕಾದು ಕುಳಿತಿರುವ ಡಿ ಕೆ ಶಿವಕುಮಾರ್ ಬಂಡೆ ಒಂದು ಸರಿ ಬ್ಲಾಸ್ಟ್ ಆದರೆ ಕಾಂಗ್ರೆಸ್ ಮೇಲೆ ಆಗುವಂಥ ಪರಿಣಾಮಗಳೇನು, ಇದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ ಯೋಚನೆ ಮಾಡಬಹುದು. ಹೀಗಾಗಿ ಡಿ ಕೆ ಶಿವಕುಮಾರ್ 16ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರ ಆಗುವಂಥ ಬೆಳವಣಿಗೆ ಏನು ಅನ್ನುವಂಥದ್ದು ಸದ್ಯಕ್ಕಿನ ಕುತೂಹಲವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲ ವಿಚಾರದಲ್ಲಿಯೂ ಕೂಡ ತಾಳ್ಮೆಯನ್ನು ವಹಿಸಿದ್ದಾರೆ. ಕಾದು 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 ಕಡೆಗೆ ಬಂಡೆ ಬ್ಲಾಸ್ಟ್ ಆದರೆ ಆ ಪರಿಣಾಮ ಹೇಗಿರುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಹೈಕಮಾಂಡ್ ಬಹಳ ವಿಳಂಬ ಮಾಡ್ತಾ ಇದೆ. ಎಷ್ಟು ಅಂತ ಕಾಯೋದು ಡಿ ಕೆ ಶಿವಕುಮಾರ್? ಮಾತುಕತೆ ಈ ಕರೀತಾರೆ, ಆ ಕರೀತಾರೆ, ಈ ಕರೀತಾರೆ, ಆ ಕರೀತಾರೆ, ಕರೀತಾನೆ ಇಲ್ಲ. ಅದ್ರ ಬಗ್ಗೆ ಮಾತಾಡ್ತೂ ಇಲ್ಲ. ಕರೀತಾರೆ ಅಂತ ಎದುರು ನೋಡ್ತಾ ಇದ್ದಾರೆ DCM ಡಿ ಕೆ ಶಿವಕುಮಾರ್. ಸ್ಪಷ್ಟ ಚಿತ್ರಣಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಡಿ ಕೆ ಶಿವಕುಮಾರ್. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಹೈಕಮಾಂಡ್ ಭೇಟಿಗೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇನ್ನೂ ಒಂದು ಆಶಾಭಾವ ಇದೆ ಅವರಿಗೆ. ಹೈಕಮಾಂಡ್ ನನ್ನ ಪ್ರಯತ್ನಕ್ಕೆ, ನನ್ನ ಶ್ರಮಕ್ಕೆ ಫಲವನ್ನ ಕೊಟ್ಟೇ ಕೊಡ್ತಾರೆ, ಕೂಲಿ ಕೊಟ್ಟೇ ಕೊಡ್ತಾರೆ ಅನ್ನೋಂಥ ಲೆಕ್ಕಾಚಾರದಲ್ಲಿ. ಸೊ ಸಂಕ್ರಾಂತಿ ಮರುದಿನ ಅಂದರೆ ಜನವರಿ 16ನೇ ತಾರೀಕು ದೆಹಲಿಗೆ ಹೋಗೋದಕ್ಕೆ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ನಾಯಕತ್ವ ಸಂಬಂಧ ಹೈಕಮಾಂಡ್ ನಾಯಕರ ಭೇಟಿಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಶತಾಯಗತಾಯ ಸಿಎಂ ಗಾದಿಯನ್ನ ಪಡಿಲೇಬೇಕು ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಂಕ್ರಾಂತಿ ನಂತರ ಹಾಗಿದ್ದರೆ ಕ್ರಾಂತಿನ? ದೆಹಲಿ ಭೇಟಿಯ ಬಗ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆಗೆ DCM ಚರ್ಚೆಯನ್ನ ಮಾಡಿದ್ದಾರೆ. ದೆಹಲಿ ಭೇಟಿಯ ವೇಳೆ ಸೋನಿಯಾ ಗಾಂಧಿ ಭೇಟಿಯನ್ನ ಮಾಡಿಸೋದಕ್ಕೂ ಒತ್ತಾಯ ಮಾಡಿದ್ದಾರೆ. ಇವರೆಲ್ಲರ ಜೊತೆಗೆ ನಾನು ಮಾತಾಡಲೇಬೇಕು ಅಂತ. ಸೊ ರಾಹುಲ್ ಭೇಟಿಗೂ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿದ್ದಾರೆ ಡಿ ಕೆ ಶಿವಕುಮಾರ್. ಒಂದು ಸ್ಪಷ್ಟ ಚಿತ್ರಣ ಬೇಕು, ಒಂದು ಕ್ಲಿಯರ್ ಮೆಸೇಜ್ ಬೇಕು ಅನ್ನುವಂತಹ ಹಠ ಡಿ ಕೆ ಶಿವಕುಮಾರ್ ಅವರದ್ದು. ಇವರು ಕೊಡ್ತಾನೂ ಇಲ್ಲ, ಕೊಡಲ್ಲ ಅಂತ ಹೇಳ್ತಾನೂ ಇಲ್ಲ. ಹೀಗೆ ಆದರೆ ಏನು ಕತೆ ಅಂತ ತಾಳ್ಮೆಯಿಂದ ಕಾದು ಕುಳಿತಿರುವ ಡಿ ಕೆ ಶಿವಕುಮಾರ್ ಬಂಡೆ ಒಂದು ಸರಿ ಬ್ಲಾಸ್ಟ್ ಆದರೆ ಕಾಂಗ್ರೆಸ್ ಮೇಲೆ ಆಗುವಂಥ ಪರಿಣಾಮಗಳೇನು, ಇದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ ಯೋಚನೆ ಮಾಡಬಹುದು. ಹೀಗಾಗಿ ಡಿ ಕೆ ಶಿವಕುಮಾರ್ 16ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರ ಆಗುವಂಥ ಬೆಳವಣಿಗೆ ಏನು ಅನ್ನುವಂಥದ್ದು ಸದ್ಯಕ್ಕಿನ ಕುತೂಹಲವಾಗಿದೆ.